ಬಸವಲಿಂಗಾಯ ನಮಃ. ದಯಮಾಡಿ ಎಲ್ಲರೂ ಹೇಳಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜೈ ಗುರು ಬಸವೇಶ್ವರ ಹರ ಹರ ಮಹಾದೇವ್. ಈಗ ಪೂಜ್ಯರಿಂದ ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣ. ಗುರುವೇ ಶರಣು, ಗುರುಲಿಂಗವೇ ಶರಣು. ಹರಿ ಬ್ರಹ್ಮಾದಿಗಳಾದ ಅಗೋಚರವಾದ ಲಿಂಗವ ತೋರಿದ ಬಸವ ಗುರುವೇ ಶರಣು, ಬಸವ ಗುರುವೇ ಶರಣು. ಭಾರತ ದೇಶ, ಭಾರತ ದೇಶ. ಈಗ ನಾವು ಎಲ್ಲರೂ ಕೂಡಿ 5 ವಚನ ಪಠಣ ಮಾಡೋದ್ರ ಮುಖಾಂತರ ಬಸವ ಜಯಂತಿ ಎಲ್ಲ. ಭಾರತ ದೇಶ ಜೈ ಬಸವೇಶ. ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ. ಬಸವಣ್ಣವರು ಹೇಳಿದಂತ ಅಮೂಲ್ಯವಾದ ವಚನಗಳನ್ನ ಕೈಯಲ್ಲಿ ಹಿಡಿದುಕೊಂಡು ಅವುಗಳನ್ನ ಹಾಡ್ತಾ ಆ ವಚನಗಳನ್ನ ಹೇಳ್ತಾ ಅಲ್ಲಲ್ಲಿ ಪ್ರಚಾರ ಪ್ರಸಾರ ಮಾಡ್ತಾ ಹೋದಾಗ ಅದು ತಂತಾನೆ ಬಸವ ತತ್ವದ ಪ್ರಚಾರ ಪ್ರಸಾರ ಆಗ್ತಾ ಇದೆ. ಕೇವಲ ಭಾಷಣಗಳಿಂದ ಆಗುವುದಲ್ಲ, ಓಣಿಗಳಲ್ಲಿ ಮನೆಗಳಲ್ಲಿ ಎಲ್ಲರೂ ಒಕ್ಕಟ್ಟಾಗಿ ಆ ಭಾಗದವರು ಸೇರಿ ಬಸವಾದಿ ಪ್ರವೃತ್ತರ ವಚನಗಳನ್ನ ಹೇಳಬೇಕು, ಬಸವನವರ ಸಂದೇಶಗಳನ್ನ ಪ್ರಚಾರ ಪ್ರಸಾರ ಮಾಡುವಂತ ಕಾರ್ಯ ಆದಾಗ ಮಾತ್ರ ಬಸವ ಜಯಂತಿ ಆಚರಿಸಕ್ಕೆ ಸಾರ್ಥಕ ಆಗ್ತಾ ಇದೆ. ವಿಶ್ವಗುರು ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನ ಯುವಜನತೆಯ ಮಟ್ಟಕ್ಕೆ ತಿಳಿಸಬೇಕಾದ್ರೆ ಆಧುನಿಕತೆಯ ಜೊತೆಯಲ್ಲಿ ನಾವು ಧರ್ಮವನ್ನು ತಗೊಂಡು ಹೋದಾಗ ಅದು ಎಲ್ಲಾ ಈ ಆಧುನಿಕ ಕಾಲಮಾನದಲ್ಲಿರ್ತಕ್ಕಂಥ ಎಲ್ಲಾ ಯುವಕರಿಗೆ ಪ್ರೋತ್ಸಾಹ ಆಗ್ಲಿ ಅಂತ ತಿಳ್ಕೊಂಡು ಇದು ಎಂಟರ್ಟೈನ್ಮೆಂಟ್ ತೋರಿಸೋದಕ್ಕ ಅನ್ನೋದಕ್ಕಿಂತಲೂ ಕೂಡ ಜನರಿಗೆ ಎಂಟರ್ಟೈನ್ಮೆಂಟ್ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಬೈಕ್ ರ್ಯಾಲಿಯನ್ನು ಆಯೋಜನೆ ಮಾಡಿದ್ದಾರೆ. ಆ ಮುಖಾಂತರವಾಗ್ಲಿ ಜನ ಸಮಾಜದ ಸಂಘಟನೆ ಆಗ್ಲಿ ಎಲ್ಲಾ ಸಮಾಜದ ಯುವಕರು ಕೂಡ ಒಟ್ಟಾಗಿ ಸೇರಿ ತಮ್ಮ ಅಸ್ಮಿತೆಯನ್ನ ಸಾರ್ಲೆ ಅನ್ನುವ ಮಟ್ಟಕ್ಕಾಗಿ ಎಲ್ಲಾ ನಾಡಿನ ಬಸವಪರ ಸಂಘಟನೆಯವರು ಹಾಗೂ ನಾಡಿನ ಎಲ್ಲಾ ಪ್ರಮುಖ ಸ್ವಾಮೀಜಿಯವರು ಎಲ್ಲಾ ಬಸವಪರ ಮತ್ತು ಲಿಂಗಾಯತ ಪರ ಸಂಘಟನೆಯ ಮಹಾಸ್ವಾಮಿಗಳೆಲ್ಲ ಕೂಡಿ ಈ ಕಾರ್ಯಕ್ರಮವನ್ನು ಬೆಳಗಾವಿಯಲ್ಲಿ ಆಯೋಜನೆ ಮಾಡಿದ್ದಾರೆ. ಸಾಕಷ್ಟು ಜನರ ನಿರೀಕ್ಷೆ ಇದೆ. ಅವರೆಲ್ಲರೂ ಕೂಡಿ ಅತ್ಯಂತ ಸುರಕ್ಷಿತವಾಗಿ ಸರ್ಕಾರದ ಕಟ್ಟಳೆಗಳ ನಿಯಮದ ಪ್ರಕಾರದಲ್ಲೇ ನಾವು ಬಸವ ಜಯಂತಿಯನ್ನು ಆಚರಣೆ ಮಾಡಿ ಸಮಾನತೆಯ ಸಿದ್ಧಾಂತದ ತತ್ವ ಸಿದ್ಧಾಂತಗಳನ್ನ ನಾವು ಪ್ರಚಾರಪಡಿಸ್ತೇವೆ. ಬಸವ ಜಯಂತಿಯ ಉತ್ಸವ ಈ ಸಲ ಇಡೀ ರಾಜ್ಯದಲ್ಲಿ ಬಹಳ ಅದ್ದೂರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ನಾನು ನಿನ್ನೆ ಮೊನ್ನೆ ಗುಲ್ಬರ್ಗ ನಗರದಲ್ಲಿ ಇದ್ದೆ, ಒಂದು ಮದುವೆ ಕಾರ್ಯಕ್ರಮ ಹೋಗಿದ್ದೆ. ಅಲ್ಲಿ ಸಮಾಜದ ಹಿರಿಯರೆಲ್ಲರೂ ಬಂದಿದ್ರು, ನಾಗರಿಕರು ಬಂದಿದ್ರು. ಅವರು ಹೇಳ್ತಾ ಇದ್ರು ಗುಲ್ಬರ್ಗದಲ್ಲಿ ಸಹಿತ ಬಹಳ ದೊಡ್ಡ ಪ್ರಮಾಣದಲ್ಲಿ ಬಸವ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಅದೇ ರೀತಿ ಬೆಳಗಾವಿಯಲ್ಲಿ ಎಲ್ಲ ಸಂಘಟನೆಗಳು, ಬೇರೆ ಬೇರೆ ರೀತಿಯ ಎಲ್ಲ ಸಂಘಟನೆಗಳು ಸಹಿತ ಇವತ್ತು ಎಲ್ಲರೂ ಒಗ್ಗಟ್ಟು ಕೂಡಿ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಸವ ಜಯಂತಿ ಕಾರ್ಯಕ್ರಮ ಬೆಳಗಾವಿಯಲ್ಲಿ ಮಾಡ್ತಾ ಇದ್ದಾರೆ. ಇವತ್ತು ಅದಕ್ಕೆ ಪೂರಕವಾಗಿ 35ನೇ ತಾರೀಕಿಗೆ ಬಸವ ಜಯಂತಿ ಕಾರ್ಯಕ್ರಮ ಪೂರಕವಾಗಿ ಇವತ್ತು ಬೃಹತ್ವಾದಂತ ಬೈಕ್ ರ್ಯಾಲಿಯನ್ನ ಇವತ್ತು ಆಯೋಜನೆ ಮಾಡಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಇದರಲ್ಲಿ ಬಹಳಷ್ಟು ಜನಸಾಮಾನ್ಯರು ಭಾಗವಹಿಸಿದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಬಸವ ಸಂದೇಶವನ್ನ, ಶರಣರ ಸಂದೇಶವನ್ನ ಕಳಿಸುವಂತದ್ದು, ನೀಡುವಂತ ಸಮಾಜಕ್ಕೆ ನೀಡುವಂತ ಕೆಲಸ ಈ ರ್ಯಾಲಿ ಮುಖಾಂತರ ಆಗ್ತಾ ಇದೆ. ಎಲ್ಲರಿಗೂ ಮೊದಲಿಗೆ ಶರಣಾರ್ಥಿ. ಇಂದು 892ನೇ ಇಂದು ಅಂದ್ರೆ ಬರುವಂತ 30ನೇ ತಾರೀಕ 892ನೇ ಬಸವ ಜಯಂತಿ ನಿಮಿತ್ತವಾಗಿ ಬೆಳಗಾವಿ ಬಸವೇಶ್ವರ ಯುವಕ ಸಂಘಗಳಿಂದ ಅಂದ್ರೆ ಎಲ್ಲ ಸಂಘಟನೆಗಳಿಂದ ಈ ಒಂದು ಬೃಹತ್ ರ್ಯಾಲಿಯನ್ನು ಇಂದು ಆಯೋಜಿಸಲಾಗಿದೆ. ಈ ಬೃಹತ್ ರ್ಯಾಲಿ ಬಸವೇಶ್ವರ ವೃತ್ತ ಗೋವಾ ವೆಸ್ಟ್ ದಿಂದ ಶುರುವಾಗಿ ಸಿಟಿಯಲ್ಲಿ ಅಡ್ಡಾಡ್ಕೊಂಡು ಲಾಸ್ಟ್ಗೆ ರಾಮತೀರ್ಥ ನಗರದಲ್ಲಿ ಇದು ಮುಕ್ತಾಯಗೊಳ್ಳುವಂತ ಈ ಕಾರ್ಯಕ್ರಮ ಒಂದು 14-15 ಕಿಲೋಮೀಟರ್ ಮಾಡಿ ರ್ಯಾಲಿ ಮಾಡ್ತಾ ಇದ್ದಾರೆ. ಈ ಬೃಹತ್ ರ್ಯಾಲಿಯಲ್ಲಿ ಸಮಸ್ತ ಲಿಂಗಾಯತ ಬಾಂಧವರು, ವೀರಶೈವರು, ಅದೇ ಅಲ್ಲದ ಎಲ್ಲ ಬಸವಾದಿ ಶರಣರು ಸಹ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತಿನ ದಿನ ಬಸವಣ್ಣನವರ ಜಯಂತಿ ನಿಮಿತ್ತ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜೊತೆಗೆ ಬೆಳಗಾವಿಯಲ್ಲಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಅಂದ್ರೆ ಲಿಂಗಾಯತ ಸಂಘಟನೆಗಳು ಎಲ್ಲರೂ ಒಂದುಗೂಡಿ ಇವತ್ತಿನ ಸಮಾಜದ ಶಕ್ತಿಯನ್ನ ಪ್ರದರ್ಶನ ಮಾಡಿರ್ತಕ್ಕಂಥ ಒಂದು ದಿನ. ಜೊತೆಗೆ ಬಸವಣ್ಣನವರ ಒಂದು ತತ್ವ ಏನಿದೆ, ನಾವೆಲ್ಲರೂ ಇವತ್ತು
ಸಮಬಾಳು ಸಮಪಾಲು ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಸಮಾಧಾನತೆಯನ್ನು ಹಂಚಿಕೊಂಡು ಶಾಂತತೆಯನ್ನ ಕಾಪಾಡಿಕೊಂಡು ನಮ್ಮ ರಾಜ್ಯವನ್ನ ಹಾಗೂ ನಮ್ಮ ಭಾರತ ದೇಶವನ್ನ ಸುಧಾರಣೆಯತ್ತ ಒಯ್ಯಬೇಕಾಗಿದೆ. ಅದಕ್ಕೆ ಅವರ ತತ್ವದಲ್ಲಿ ನಾವೆಲ್ಲರೂ ಇವತ್ತು ವಿಶೇಷವಾಗಿ ಅದರಲ್ಲೂ ಯುವಕರೆಲ್ಲರೂ ಸೇರಿ ಈ ಬೈಕ್ ರ್ಯಾಲಿಯನ್ನ ಯಶಸ್ವಿಯನ್ನು ಮಾಡೋದ್ರ ಮುಖಾಂತರ ಬಸವೇಶ್ವರರ ಜಯಂತಿನ ಆಚರಣೆಯನ್ನ ಪ್ರಾರಂಭ ಮಾಡಿದ್ವಿ. ಎಲ್ಲರಿಗೂ ಶರಣಾರ್ಥಿ. ನಾವು ಪ್ರತಿ ವರ್ಷದ ತರಹ ಈ ವರ್ಷವೂ ನಾವು ಬೆಳಗಾವಿಯಲ್ಲಿ ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷವೂ ತಾವು ಅದ್ದೂರಿಯಿಂದ ಬಸವ ಜಯಂತಿಯನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಬಸವ ಜಯಂತಿ ಮೆರವಣಿಗೆಯನ್ನು 4 ತಾರೀಕು ನಾವು ಸಂಜೆ 4 ಗಂಟೆಯಿಂದ ಮಾಡ್ತಾ ಇದ್ದೀವಿ. ನಾವು ಸಾವಿರಾರು ಜನರು ಕೂಡಿ ಬಸವ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ. ವಿಶ್ವಗುರು ಬಸವಣ್ಣವರು ಹಾಕಿಕೊಟ್ಟ ದಾರಿಯಲ್ಲಿ ನಾವೆಲ್ಲರೂ ನಡೆಯಬೇಕೆಂದು ನಾವೆಲ್ಲರೂ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಮತ್ತು ಇವತ್ತಿನ ದಿವಸ ಆ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದೆಂದು ನಾವೆಲ್ಲರೂ ಬೈಕ್ ರ್ಯಾಲಿ ನಾವು ಮಾಡ್ತಾ ಇದ್ದೀವಿ. ಬೈಕ್ ರ್ಯಾಲಿ ಮಾಡುವ ಉದ್ದೇಶ ಅಂತಂದ್ರೆ ನಾವೆಲ್ಲರೂ ಒಗ್ಗಟ್ಟಿನಿಂದ ನಾವು ಬಸವೇಶ್ವರ ಸರ್ಕಲ್ ಇಂದ ರಾಮತೀರ್ಥ ನಗರವರೆಗೂ ನಾವು ಬೈಕ್ ಮೇಲೆ ಹೋಗಿ ಶಾಂತಿಯನ್ನು ನಾವು ಎಲ್ಲ ಕಡೆ ಪ್ರಸರಿಸ್ತೀವಿ. ಮುಂದೆ ಇನ್ನ ಹೆಚ್ಚಿಗೆ ನಾವ್ ಎಲ್ಲರೂ ಮಂದಿ ಕೂಡ್ತೀವಿ, ನಾವ್ ಎಲ್ಲಾರನು ಕೂಡಿಸ್ತೀವಿ ಅಂತ ನನ್ಗೊಂದು ಭರವಸೆ ಇದೆ. ಮತ್ ನಮ್ ಯುವಕರು ಈಗ ಬಂದಂತ ಎಲ್ಲಾ ಮುಖಂಡರು ಎಲ್ಲರೂ ಕೂಡಿ ನಾವು ಡಿಸೈಡ್ ಮಾಡಿದೀವಿ ನಾವ್ ಎಲ್ಲರೂ ಮುಂದೆ ಹಿಂಗೆ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ನಾವು ಡಿಸೈಡ್ ಮಾಡಿದ್ವಿ. 12ನೇ ಶತಮಾನದಲ್ಲಿ ಏನ್ ಬಸವಣ್ಣವರು ಒಂದು ಅನ್ನದಾನವನ್ನು ಏನೋ ಒಂದು ದೊಡ್ಡ ಒಂದು ಪ್ರಸಾದ ದಾನವನ್ನು ಹೊಂದಿದ್ರು. ಇವತ್ತಿಗೂ ನಮ್ ಲಿಂಗಾಯತ ಸಮಾಜದಲ್ಲಿ ನಮ್ ಎಲ್ಲಾ ಮಠದಲ್ಲಿ ಬಹಳಷ್ಟು ಮಠಗಳಿದಾವ. ಅಲ್ಲಿ ಎಲ್ಲಾರು ಅನ್ನದಾನ ಎಷ್ಟು ಒಂದು ಒಳ್ಳೆ ರೀತಿ ಅಂತ ಮಾಡ್ತಾರಂದ್ರ ಅದಕ್ಕೆ ಹೇಳುದೊಂದು ಏನು ನಮ್ಮ ಉದಾಹರಣೆ ಬಹಳ ಇದನ್ನಿದೆ. ಸೊ ಹಾಗಾಗಿ ಬಸವಣ್ಣವ್ರು ಹೇಳಿದಂತ ಎಲ್ಲಾ ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅಂದ್ರೆ ನಾವೆಲ್ಲರೂ ಒಂದು ಒಳ್ಳೆ ಜೀವನ ಮಾಡೋದು ಅಂತ ಅನ್ಕೊಂತೇನೆ. ಜಯಂತಿ ಇದಕ್ಕಿಂತ ಈಗ ಒಂದು 2,000 ಜನ ಇದೆ. ಜಯಂತಿ ಒಂದು ಈಗ ಕಮ್ಮಿ ಒಂದು 10,000 ಜನಸಂಖ್ಯೆ ಕೂಡಿಕಿಸಿಂದ ಒಳ್ಳೆಯ ರೀತಿಯಿಂದ ಲಿಂಗಾಯತ ಒಂದ ಜಯಂತಿ ಮಾಡ್ತಾರಂತ ಕಿಸಿಂದ ನಮ್ಗೆ ಏನೈತಿ 100% ಗ್ಯಾರಂಟಿ ಇದೆ. ಎಲ್ಲರಿಗೂ ಯೌವನ ಬಂದಾಗ್ಬಿಟ್ಟೈತಿ. ಮುದುಕರ ಸ್ವಲ್ಪ ಏನೈತಿ ಈ ಬಸವ ಜಯಂತಿಗೆ ಏನೈತಿ ಯೌವನ ಬಂದ್ ಕಿಸಿಂದ ಬಂದ್ಬಿಟ್ಟಿದಾರ. ಎಲ್ಲರೂ ಜೈ ಬಸವಣ್ಣನ ಘೋಷಣೆ ಯಾವ ರೀತಿಯಿಂದ ನೀವು ಕೇಳಿರ್ಬೋದು ಬರ್ಬೇಕಾರ. ಸಣ್ಣ ಮಕ್ಕಳು ಮಕ್ಕಳು ಬರೀ 3 ವರ್ಷದ ಮಕ್ಕಳು ಹಿಡ್ಕೊಂಡು ಏನೈತಿ 100 ವರ್ಷದ ಮಕ್ಕಳು ಏನೈತಿ ಬಹಳ ವಯಸ್ಸಿನಿಂದ ಹೇಳಿದರು. ಯಾರು ಪಕ್ಷಾತೀತ ಎಲ್ಲರೂ ಬಂದಿದ್ದಾರೆ. ಲಿಂಗಾಯತ ಸಮಾಜ, ಬಿಜೆಪಿ, ಕಾಂಗ್ರೆಸ್, JDS ಎಲ್ಲರೂ ಬಂದಿದ್ದಾರೆ. ಪ್ರತಿಯೊಬ್ಬರು ಬಂದಾರೆ, ಯಾರು ಭೇದ ಭಾವ ಮಾಡಿಲ್ಲ ಇದ್ರೊಳಗೆ. ಬೈಕ್ ರ್ಯಾಲಿ ಮುಖಾಂತರ ಒಂದು ಸೂಚನೆ ಕೊಟ್ರು, ನಾವೆಲ್ಲರೂ ಒಂದು ಅಂತ ಹೇಳಿ ಎಲ್ಲ ಈ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಿದ್ರು ಬೈಕ್ ರ್ಯಾಲಿ. ಇದಲ್ಲದೆ 4 ತಾರೀಕು ಏನಿದೆ ಅದು ಕೂಡ ಅತಿ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆ ತಾಲೂಕುಗಳ ಎಲ್ಲಾ ಜನರು ಬಂದು ಬೆಳಗಾವಿಯಲ್ಲಿ ನಿಂತು ಬಸವ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ.